ಉಚಿತ ಕೊಡುಗೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ ತೀವ್ರ ಅಸಮಾಧಾನ ಹೊರಹಾಕಿದೆ. ಜನರಿಗೆ ಉಚಿತ ಆಹಾರ ಸಿಕ್ಕಿದ್ರೆ ಅವ್ರು ಯಾಕೆ ಕೆಲಸ ಮಾಡ್ತಾರೆ? ಸರ್ಕಾರವು ಬೆಳಗ್ಗೆಯಿಂದ ಸಂಜೆವರೆಗೂ ಜನರಿಗೆ ಉಚಿತ ಆಹಾರ, ಉಚಿತ ಗ್ಯಾಸು, ಕರೆಂಟ್ ಒದಗಿಸ್ತಾ ಇದ್ರೆ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ? ಇದು ಜನರಲ್ಲಿ ಕೆಲಸ ಮಾಡುವ ಅಭ್ಯಾಸವನ್ನೇ ನಾಶ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಹೇಳಿರೋದಿದು, ವಿರೋಧ ಪಕ್ಷಗಳಲ್ಲ ಅಥವಾ ಪಾರ್ಟಿಯವರಲ್ಲ. ದೇಶದಲ್ಲಿನ ಹೆಚ್ಚಿನ ರಾಜ್ಯಗಳು ಆದಾಯ ಕೊರತೆ ಎದುರಿಸ್ತಾ ಇದ್ದಾವೆ, ಕರೆಕ್ಟ್ ಇದು. ಆದರೂ ಅಭಿವೃದ್ಧಿ ನಿರ್ಲಕ್ಷಿಸಿ ಉಚಿತ ಕೊಡುಗೆ ಘೋಷಣೆ ಮಾಡ್ತಾ ಇದ್ದಾವೆ. ಎಲ್ಲ ಪಕ್ಷದವ್ರಿಗೆ ಹೇಳಿರೋದಿದು. ಸರ್ಕಾರಗಳು ಜನರಿಗೆ ಉದ್ಯೋಗ ಒದಗಿಸುವತ್ತ ಗಮನ ಹರಿಸಬೇಕು. ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠ ಈ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ. ಸಿಜೆಐ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದಂಥ ಬೋಯ್ಲಾ ಬಾಗ್ಚಿ, ವಿಪುಲ್ ಎಂ ಪಾಂಚೋಲಿ ಅವರಿದ್ದ ಪೀಠ ಈ ಅಭಿಪ್ರಾಯವನ್ನು ಪಟ್ಟಿದೆ. ತಮಿಳುನಾಡಿನ ವಿದ್ಯುತ್ ನಿಗಮದ ಅರ್ಜಿ ವಿಚಾರಣೆ ನಡೆಸಿ ಈ ಒಂದು ಅಭಿಪ್ರಾಯವನ್ನು ಈಗ ತಿಳಿಸಿದೆ ಸುಪ್ರೀಂ ಕೋರ್ಟ್. ಯಾಕಂತ ಹೇಳಿದ್ರೆ ಇದಕ್ಕೆ ಪರ ವಿರೋಧ ಚರ್ಚೆ ಎರಡೂ ಆಗ್ತವೆ. ಪುಕ್ಸಟ್ಟೆ ಕೆಲವೊಂದಿಷ್ಟು ಯೋಜನೆಗಳನ್ನು ಕೊಟ್ಟರೆ ಜನರು ನಿರುದ್ಯೋಗಿಗಳಾಗ್ತಾರೆ ಅಂಥೇಳಿ ಕೆಲವರು ಬಡಾಯಿ ಕೊಚ್ಕೊಳ್ತಾ ಇದ್ರು. ಮತ್ತೆ ಅವ್ರದ್ದೇ ಸರ್ಕಾರ ಬಂದಾಗ ಅವ್ರು ಗ್ಯಾರಂಟಿ ಕೊಟ್ಟರು, ಜಿದ್ದಿಗೆ ಬಿದ್ದು ಕೊಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಗ್ಯಾರಂಟಿ ಕೊಟ್ಟರು ಅಂತ ಅಲ್ಲಿ BJP ಮಧ್ಯಪ್ರದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ಅವರು ಫ್ರೀ ಸ್ಕೀಮ್ಗಳನ್ನು ಘೋಷಣೆ ಮಾಡಿದರು. ಹಾಗಾಗಿನೇ ಇಲ್ಲಿ ಕಾಂಗ್ರೆಸ್ಸು BJP ಯಾವುದು ಅಂತಿಲ್ಲ, ಎಲ್ಲ ಪಕ್ಷಗಳಲ್ಲೂ ಕೂಡ ಈ ರೀತಿ ಯೋಜನೆಗಳನ್ನು ಜಾರಿಗೆ ತರ್ತಾ ಇದ್ದಾರೆ, ಭರವಸೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಒಂದು ಬಡವರಿಗೆ ಖಂಡಿತವಾಗಲೂ ಅನುಕೂಲ ಕೆಲವು ಯೋಜನೆಗಳಿಂದ ಆಗ್ತಾ ಇದೆ. ಯಾಕೆಂದರೆ ಯಾರೂ ಉಪವಾಸ ಮಲಗಬಾರ್ದು ಅನ್ನೋ ಕಾರಣಕ್ಕೆ ಅನ್ನಭಾಗ್ಯದಂತಹ ಯೋಜನೆಗಳನ್ನು ಜಾರಿಗೆ ತರಲಾಗುತ್ತೆ. ಈಗ ಗೃಹಲಕ್ಷ್ಮಿದು, ಫ್ರೀ ಬಸ್ದು ಕೆಲವೊಂದಿಷ್ಟು ಆಕ್ಷೇಪಗಳು ಬಂದೇ ಬರ್ತಾ ಇದ್ದಾವೆ. ಸುಪ್ರೀಂ ಕೋರ್ಟ್ ಕೂಡ ಇದ್ರ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿದೆ. ಅಂದರೆ ಜನರು ಹೆಂಗೆ ಕೆಲಸ ಮಾಡ್ತಾರೆ? ಎಲ್ಲ ನೀವು ಬಿಟ್ಟು ಪುಕ್ಸಟ್ಟೆ ಕೊಟ್ಬಿಟ್ರೆ ಅವ್ನು ಕೆಲಸನೇ ಮಾಡಲ್ಲ. ಅಕ್ಕಿ ಬರ್ತಾ ಇದೆಯಪ್ಪ, ಕರೆಂಟ್ ಫ್ರೀ, ಓಡಾಡೋಕ್ಕೆ ಫ್ರೀ, 2,000 ಬಂದು ಬೀಳುತ್ತೆ, ಇನ್ನೇನು ಸಾಕಲ್ಲ ನಮಗೆ, ನಡೆಯುತ್ತೆ ಜೀವನ, ಹಿಂಗೆ ಅನ್ಕೊಳ್ಳೋರು ಕೂಡ ಇದ್ದಾರೆ. ಬಟ್ ಅದನ್ನು ಹೊರತುಪಡಿಸಿದರೆ ಎಷ್ಟೋ ಅನುಕೂಲತೆಗಳು ಬಡವರಿಗೆ, ಮಧ್ಯಮ ವರ್ಗದವ್ರಿಗೆ ಈ ಉಚಿತ ಯೋಜನೆಗಳಿಂದ ಆಗಿದೆ.